ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಡಿಕೇರಿ ಸಿಪಾಯಿ ಮುತ್ತು ತಾತು ಮರೆ ಅದರ ಈ ಅದರ ಮಧುರ ಓ ಮಧುರ ನಂಗಡ ಪ್ರೇಮವೋ ದುಂಬಾ ಚಾಯೆ. ರಾಣಿ, ನೀನ್ ಹುಷಾರಾಗಿದೀಯಾ? ಹ್ಞೂ ಅಕ್ಕ, ನನಗೇನಾಗೈತೆ? ಅಣ್ಣ ಅದಕ್ಕೆ ಡಿವೋರ್ಸ್ ತಗೊಳ್ತಿರೋ ವಿಷಯ ನಿನ್ ಕಿವಿ ಮೇಲೆ ಬಿದ್ಮೇಲೂ ಇಷ್ಟು ಖುಷಿಯಾಗಿ ಹಾಡು ಹೇಳ್ಕೊಂಡಿದ್ಯಲ್ಲ, ಹೇಗ್ ಸಾಧ್ಯ ಇದು? ಏನು ಅತ್ತಿಗೆ ಮನೆ ಬಿಟ್ಟು ಹೋಯ್ತಾಳ? ಈ ಜನ್ಮ ಅಲ್ಲ, 100 ಜನ್ಮ ಬಂದ್ರು ಅತ್ತಿಗೆ ಅಣ್ಣನ ಬಿಟ್ಟು ಹೋಗಕ್ಕಿಲ್ಲ. ಅದ್ ಹೆಂಗ್ ಹೇಳ್ತೀಯ ಅಕ್ಕ? ರಮ್ಯಾ, ಯಾಕಂದ್ರೆ ಅತ್ತಿಗೆ ಅಣ್ಣನ ಪ್ರಾಣ ಕೊಡಷ್ಟು ಪ್ರೀತಿ ಮಾಡ್ತಾವಳೆ. ಮುಂಚೆ ಅದಕ್ಕೆ ಅಣ್ಣನ ತುಂಬಾ ಪ್ರೀತಿಸ್ತಿದ್ದಾಳೆ ಅಂತ ನಾವ್ ಅನ್ಕೊಂಡಿದ್ವಿ. ಆದ್ರೆ ಇವಾಗ ಡಿವೋರ್ಸ್ ವಿಷಯ ಮುಚ್ಚಿಟ್ ಮೇಲೂ ಅದಕ್ಕೆ ಪ್ರೀತಿಸ್ತಿದ್ದಾಳೆ ಅಂತಿದ್ಯಲ್ಲ, ಅದೇನ್ ಹೇಳ್ತಿದ್ದೆ ನನ್ಗೆ ಯಾವ್ದು ಅರ್ಥ ಆಗ್ತಿಲ್ಲ. ಸ್ವಲ್ಪ ಬಿಡ್ಸ್ ಹೇಳು. ಹೊಸಿ ಹತ್ರ ಬನ್ನಿ ಹೇಳ್ತೀನಿ. ಅತ್ತಿಗೆ ಅಣ್ಣನ ಮದ್ವೆ ಆಗಿ ಮೊದಲನೇ ಕಿತ್ತ ಮನೆಗೆ ಬಂದಾಗ ಅಣ್ಣನ್ಗೆ ಅತ್ತಿಗೆ ಮೇಲೆ ಪಿರುತಿ ಇತ್ತೆ ಹೊರ್ತು ಅತ್ತಿಗೆ ಮನ್ಸಲ್ಲಿ ಅಣ್ಣ ಇರ್ಲಿಲ್ಲ. ಅತ್ತಿಗೆಗೆ ಅಣ್ಣನ ಜೊತೆ ಈ ಮನೇಲಿ ಇರಕ್ಕೂ ಇಷ್ಟ ಇರಲಿಲ್ಲ. ಅತ್ತಿಗೆ ಅಣ್ಣನಿಂದ ಮೊದಲನೇ ದಿನನೇ ದೂರ ಹೋಗ್ಬೇಕು ಅನ್ಕೊಂಡಿದ್ಲು. ತಂಗೀರ್ ಮದ್ವೆ ಆಗ ಗಂಟ ಅತ್ತಿಗೆನ ಇಲ್ಲೇ ಇರು ಅಂತ ಅಣ್ಣ ಕೇಳ್ಕೊಂಡ. ಆಗ ಅವರಿಬ್ರು ಒಂದು ಒಪ್ಪಂದಕ್ಕೆ ಬಂದ್ರು. ಆಗ್ಲೇ ಈ ಡಿವರ್ಸು ಅಂತ ಎಲ್ಲ ಆಗಿತ್ತು. ಆದ್ರೆ ಅಣ್ಣನ ಪಿರುತಿ ಎಷ್ಟೊಂದಿತ್ತು ಅಂದ್ರೆ ಅತ್ತಿಗೆಗೆ ಅಣ್ಣನ ಪಿರುತ್ಸ್ದೆ ಇರಕ್ಕೆ ಆಗಿಲ್ಲ. ಆಮೇಲೆ ಒಂದಿನ ಅತ್ತಿಗೆ ಅಣ್ಣನ ಪೆಟ್ಟಿಗೆ ನೋಡಿದ್ಲು. ಆಮೇಲೆ ನನಗೆ ಕೇಳಿದ್ಲು. ಆಗ ನಾನು ಹೇಳ್ದೆ, ಅಣ್ಣ ನಿನ್ನ ಚಿಕ್ಕ ವಯಸ್ಸಿಂದನೂ ಪಿರುತಿ ಮಾಡ್ತಿದ್ದ ಅಂತ. ಜೊತೆಗೆ ಮಂಜಿ ಬಂದಾಗ ಅತ್ತಿಗೆ ಮನ್ಸಲ್ಲಿರೋ ಪಿರುತಿನ ಜಾಸ್ತಿ ಮಾಡಕ್ಕೆ ಓಡಾಡ್ದು. ಆಗ್ಲೇಯ ನಿಮ್ಮಣ್ಣ ಅನ್ನೋ ಅತ್ತಿಗೆ ನನ್ ಗಂಡ ಅಂತ ಅಂದಿದ್ದು. ಇಷ್ಟೆಲ್ಲ ನಮಗ್ ಗೊತ್ತಿಲ್ಲದೆ ಆಗೋಯ್ತಾ? ಒಂದಿನಕ್ಕೂ ನನಗೆ ಸ್ವಲ್ಪನೂ ಅನುಮಾನ ಬರಲಿಲ್ಲ. ಅದ್ ಹೇಗಕ್ಕ ಅಷ್ಟು ಚೆನ್ನಾಗಿ ಸುಳ್ಳು ಹೇಳಿದ್ರು? ಅಲ್ಲ ರಾಣಿ, ನೀನಾದ್ರೂ ಒಂದ್ ಮಾತು ಹೇಳ್ಬೋದಿತ್ತಲ್ವಾ? ನನಗ ಆ ವಿಷಯ ಗೊತ್ತಾದಾಗಿಂದ ನಾನು ಎಷ್ಟೊಂದು ನೊಂದ್ಕೊಂಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಅತ್ತಿಗೆ ಅಣ್ಣನ ತವ ಪಿರುತಿನ ಹೇಳ್ಕೊಳಕ್ ಕಾಯ್ತವಳೆ. ಆದ್ರೆ ಅಷ್ಟ್ರಾಗೆ ಈ ತರ ಎಲ್ಲ ಬಂದೈತೆ. ಏನೋ ಗೊತ್ತಿಲ್ಲದೆ ತೆಪ್ಪೋ ಅಪ್ಪೋ ಆಗಿರ್ತದೆ, ಅದನ್ನೇ ಹಿಡ್ಕೊಂಡು ಹೇಳ್ಬೇಕಾಯ್ತದ? ಅತ್ತಿಗೆಗೂ ಈ ವಿಷಯ ನಿಮ್ ತವ ಬಂದು ಹೇಳ್ಕೋಬೇಕು ಅಂತ ಅನಿಸ್ತಿರ್ತದೆ. ಅತ್ತಿಗೆ ಖಂಡಿತ ಬರ್ತಾಳೆ, ನಿಮ್ ತವ ಹೇಳ್ಕೊಂಡೇ ಹೇಳ್ಕೊತಾಳೆ. ಆಗ ಈ ವಿಷಯ ನಿಮಗ್ ಗೊತ್ತೇ ಇಲ್ಲ ಅನ್ನೋ ತರ ಇರ್ಬೇಕು. ಗೊತ್ತಾಯ್ತಾ? ಸರಿ ಅಕ್ಕ. ಅತ್ತಿಗೆ ಬಂದ್ರು, ಚುರು ಹಚ್ಕೊಳ್ಳಿ ನಾಟಕನ. ಪಾಪ ನಮ್ಮ ಗರ್ಲ್ಸ್ ತುಂಬ ಹರ್ಟ್ ಆಗಿರ್ತಾರೆ. ನಿಜ ಏನು ಅಂತ ಹೇಳ್ಕೊಂಡು ಬಿಡೋಣ. ಸರಿಯಾಗಿ ಬರಿಯ. ಹಾಯ್ ಗರ್ಲ್ಸ್. ಏನು ನಿಮ್ಮ ಕೆಲಸ ನೀವೇ ಮಾಡ್ಕೋತಿದ್ದೀರಾ? ಎಲ್ರೂ ಎಷ್ಟು ಸೈಲೆಂಟಾಗಿ ಕೆಲಸ ಮಾಡಿದ್ರು ಕಾಣುತ್ತೆ ರಾಣಿ. ಆದ್ರೆ ಕೆಲವೊಬ್ರು ಕೆಲಸ ಮಾಡ್ತಾರೆ, ಕೇಳೋದೇ ಇಲ್ಲ, ಅಷ್ಟು ನಿಧಾನವಾಗಿ ಕೆಲಸ ಮಾಡಿ ಮುಗಿಸಿಟ್ಟಿರ್ತಾರೆ. ಬಿಡಕ್ಕ, ಬೇರೆಯವ್ರ ವಿಷಯ ನಮ್ಗೆ ಯಾಕೆ? ಓ, ನನ್ನ ಆತ್ಮೀರ್ಗೆಲ್ಲ ಇನ್ನೂ ಕೋಪ ಕಮ್ಮಿ ಆಗಿಲ್ಲ. ರಮ್ಯಾ, ಹೆಂಗ್ ನಡೀತದೆ ಕ್ಲಾಸಸ್ ಎಲ್ಲ? ಬಿಡಿ ಇವ್ರೆ, ನಿಮ್ಗೆ ಯಾಕೆ ಅದೆಲ್ಲ? ಹೇಗಿದ್ರು ಹೊರಗಡೆ ಹೋಗೋರು, ನಿಮ್ಮ ಹತ್ರ ಹೇಳಿ ಏನೂ ಪ್ರಯೋಜನ ಇಲ್ಲ.
ನಮ್ಮ ಹೊಸ ಅತ್ತಿಗೆ ಬಂದ್ಮೇಲೆ ಅವ್ರ ಹತ್ರ ನಮ್ಮ ಮನ್ಸಲ್ಲಿರೋದೆಲ್ಲ ಹೇಳ್ಕೊಬೋದು ಅಲ್ವಾ ಅಕ್ಕ? ಹೊಸ ಅತ್ಕೆನಾ? ನೋಡ್ರಾಣಿ, ಇವಳು ಹೊಸ ಅತ್ಕೆ ಅಂತ ಏನೇನೋ ಮಾತಾಡ್ತಿದ್ದಾಳೆ. ನೀನು ಸುಮ್ಮನೆ ಕೂತಿದ್ಯಲ್ಲ. ರಾಣಿ ಇದ್ದಿದ್ನ ಇದ್ದಂಗೆ ಹೇಳ್ತಾ ಇದ್ದಾಳೆ ರಮ್ಯಾ. ಆದ್ರೂ ಕೆಲವೊಬ್ರು ಇರ್ತಾರೆ, ಏನು ಹೇಳೋದಿಲ್ಲ, ನಮ್ ಜೊತೆ ಚೆನ್ನಾಗಿರೋ ತರ ನಾಟಕ ಮಾಡಿ ಮಧ್ಯದಲ್ಲಿ ಕೈ ಕೊಟ್ಬಿಡ್ತಾರೆ. ಅದಕ್ಕೆ ನಾವ್ ಯಾರನ್ನೂ ನಂಬಲ್ಲ. ನಮ್ಮ ಅಣ್ಣಂಗೆ ಹೊಸ ಹುಡುಗಿ ಹುಡುಕಿ ಹೊಸ ಅತ್ತಿಗೆ ಬಂದ್ಮೇಲೆ ಅವ್ರ ಜೊತೆ ಫುಲ್ ಕ್ಲೋಸ್ ಆಗಿರೋದು. ಯಾವಳು ಹೊಸ ಅತ್ಕೆ? ಈ ಮನೆಗೆ ಅತ್ಕೆನೂ ನಾನೇ, ಅಮ್ಮನೂ ನಾನೇ. ಯಾವಳ ಹೊಸ ಅತ್ಕೆ ಬಂದು ಈ ಮನೆ ಕಾಲಿಡ್ಲಿ, ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ. ಹೊಸ ಅತ್ಕೆ ಅಂತ ಇದು ನನ್ನ ಮನೆ, ನೀವೆಲ್ಲರೂ ನನ್ನ ಆದ್ನೀರು. ಈ ಜನ್ಮಕ್ಕಲ್ಲ, 100 ಜನ್ಮ ಕಳೆದ್ರು ನನ್ನ ಮಾವನ್ಗೆ ನಾನೇ ಹೆಂಡ್ತಿ. ಯಾಕಂದ್ರೆ ನನ್ನ ಮಾವ ಅಂದ್ರೆ ನನಗೆ ಪೆಟ್ಟದಷ್ಟು ಪ್ರೀತಿ ಇದೆ. ಗೊತ್ತಾಯ್ತಾ? ಗೊತ್ತಾಯ್ತಾ ಅಂದೆ. ನಾನು ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ, ನಗ್ತಿದ್ದೀರಲ್ಲ. ಅದ್ಕೆ ಏನ್ ಗೊತ್ತಾ, ರಾಣಿ ಅಕ್ಕ ಎಲ್ಲ ವಿಷಯನೂ ಹೇಳ್ಬಿಟ್ಲು. ಅಯ್ಯೋ ನಿನ್ನ ಪಾಪಿ! ಅಷ್ಟೇ ಅಲ್ಲ ಅತ್ಗೆ, ಹಿಂಗ್ ನಾಟಕ ಮಾಡು ಅಂತಾನು ಅವಳೇ ಹೇಳ್ಕೊಟ್ಟಿರೋದು. ಅಯ್ಯೋ 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 ಅಕ್ಕ ಅದ್ಕೆ ಇಲ್ಲ ಅತ್ಗೆ ನೋವಾಯ್ತಾ? ಏನು ಬೇಜಾರು ಮಾಡ್ಕೊಂಬೇಡಿ. ನಿಮ್ಮನ್ನ ಗೋಳ್ ಹೊಯ್ಕೊಬೇಕು ಅಂತ ನಾವ್ ಇಷ್ಟೊಂದೆಲ್ಲ ನಾಟಕ ಮಾಡಿದ್ದು. ಅಬ್ಬ ಸದ್ಯ ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನೀವೆಲ್ಲ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನಿಮ್ಮ ಅಣ್ಣಂಗೆ ಹೊಸ ಅದ್ಕೆ ಅಂತ ಅಂದ್ಬಿಡ್ತೀರಾ ಅಂತ ಕೋಪ ಬಂದ್ಬಿಟ್ಟಿತ್ತು. ಅದಕ್ಕೆ ನಮಗೆ ನೀನೇ ಅಲ್ಲ, ನಿನ್ ಬಿಟ್ರೆ ನಮಗೆ ಬೇರೆ ಯಾರೂ ಇಲ್ಲ. ನನಗೂ ಆಗ ಬುದ್ಧಿನೇ ಇರಲಿಲ್ಲ, ಏನೇನೋ ಮಾಡ್ಬಿಟ್ಟಿದ್ದೀನಿ. ಈಗ ಬುದ್ಧಿನೂ ಬಂದಿದೆ, ಮಾವನ ಮೇಲೆ ಬೆಟ್ಟದಷ್ಟು ಪ್ರೀತಿನೂ ಆಗಿದೆ. ಅದನ್ನ ಹೇಳ್ಕೋಬೇಕು ಅಂತ ಎಷ್ಟು ಸತಿ ಟ್ರೈ ಮಾಡಿದ್ದೀನಿ ಗೊತ್ತಾ? ಹೇಳ್ಕೊಳ್ಳೋಕೆ ಆಗಿಲ್ಲ. ಅಯ್ಯೋ ಈ ಸತಿ ಬಿಡ್ಬೇಡ ಅದ್ಕೆ, ಅಣ್ಣಂಗೆ ಹೋಗಿ ಪ್ರಪೋಸ್ ಮಾಡ್ಬಿಡು. ಅದಕ್ಕೆ ಏನೇನ್ ಪ್ರಿಪ್ರೇಷನ್ ಬೇಕೋ ಗ್ರ್ಯಾಂಡ್ ಆಗಿ ನಾವು ಮಾಡ್ಕೊಡ್ತೀವಿ. ಹ್ಞೂ ಅದ್ಕೆ, ನಾನು ಸ್ಕೂಲಿಗೆ ರಜೆ ಹಾಕ್ತೀನಿ, ಅಕ್ಕನೂ ರಜೆ ಹಾಕ್ತಾಳೆ. ನಾವು 3 ಜನ ಸೇರ್ಕೊಂಡು ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡ್ಕೋತೀವಿ. ಅದಕ್ಕೆ ಎಲ್ಲ ತಯಾರಿ ಆದ್ಮೇಲೆ ನಿನ್ ತವ ಬಂದು ಹೇಳ್ತೀವಿ. ಆಗ ನಿನ್ನ ಅಣ್ಣನ್ ಕರ್ಕೊಂಬಾ, ಆಗ ನಿನ್ ಪ್ರೀತಿನೆಲ್ಲ ಹೇಳ್ಕೋಬಹುದು. ಏನಂತ್ಯಾ? ಗರ್ಲ್ಸ್ ಗರ್ಲ್ಸ್ ಗರ್ಲ್ಸ್, ನೀವು ನಿಜವಾಗ್ಲೂ ತುಂಬಾನೇ ಗ್ರೇಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರೀತಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದಕ್ಕೆ. ನಾನಂತೂ ನಾಳೆ ಯಾವಾಗ ಆಗುತ್ತೆ ಅಂತ ಕಾಯ್ತಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.